BJP ಗೌರ್ಮೆಂಟ್ ಇದ್ದಾಗ 40% ಸರ್ಕಾರ, ಪೇ ಸಿ ಎಮ್ ಅಭಿಯಾನದ ಮೇಲೆ ಅಭಿಯಾನಗಳನ್ನು ನೋಡಿದ್ವಿ ನಾವು. ಕಾಂಗ್ರೆಸ್ನವರು ಅಭಿಯಾನ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಕುಮಾರಸ್ವಾಮಿಯವರು 60% ಕಮಿಷನ್ನಿನ ಆರೋಪ ಮಾಡ್ತಾ ಇದ್ದಾರೆ. 60% ಕಮಿಷನ್ನಿನ ಆರೋಪ. ಇದೆಲ್ಲ ಶುರುವಾಗಿದ್ದು ಕುಮಾರಸ್ವಾಮಿ ಅವರ ಒಂದು ಹೇಳಿಕೆಯಿಂದ. ಆ ಹೇಳಿಕೆ ಏನು ಅನ್ನೋದು ಫಸ್ಟ್ ನೋಡಿ. ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ. ಹಿಂದೆ ಯಾವನೋ ಪಿಡಿಒ ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಆ ಊರು ಹಳ್ಳಿಲಿ ಆ ಪಿಡಿಒರನ್ನು ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಸತ್ಯಮೇವ ಜಯತೆ. ಅಯ್ಯೋ ರಾಮ, ಏನು ಸತ್ಯಮೇವ ಜಯತೆ ಸಿದ್ದರಾಮಯ್ಯನವರೇ? ಹೊರಗಡೆ ನೀವು ಹೇಳೋದಕ್ಕೂ ನಿಮ್ಮ ಆತ್ಮಕ್ಕೆ ಒಂದು ಉತ್ತರ ಕೊಟ್ಟುಕೊಳ್ಳಿ. ನೀವು ನಿಮ್ಮ ಪಟಾಲಂಗಳು ಬೆಂಗಳೂರು ಹಲವಾರು ಪ್ರಮುಖ ನಗರಗಳಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ. ಬೇಕಾ ವಿಷಯಗಳು? ಎಷ್ಟು ಬೇಕು? ಇದೆಲ್ಲ ನೋಡಿ ಬೇಸತ್ತು ಬಿಟ್ಟುಬಿಟ್ಟಿದ್ದೀವಿ. ಯಾವ್ಯಾವ ರೀತಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರನ್ನ, ರಾಜ್ಯದ ಆಸ್ತಿ ಏನಿದೆ, ಜನತೆಯ ಸಂಪತ್ತನ್ನು ಲೂಟಿ ಯಾವ ರೀತಿ ಮಾಡ್ತಾ ಇದ್ದೀರಿ. ಇತಿಹಾಸ ಇದು. ಇದು ನೀವು ಕದ್ದು ಮುಚ್ಚು ಮಾಡ್ಕೊಳ್ಳೋಕ್ಕಾಗಲ್ಲ. ಮುಂದೆ ಇದಕ್ಕೆಲ್ಲ ಬೆಲೆ ತೆರಬೇಕಾಗ್ತದೆ. 60 ಇದು ಕುಮಾರಸ್ವಾಮಿ ಅವರ ಹೇಳಿಕೆ. ಗಾಳಿಲಿ ಗುಂಡು ಹೊಡಿತೀರಿ ನೀವು, ದಾಖಲೆ ಇಟ್ಕೊಂಡು ಮಾತಾಡಿ, ಆರೋಪ ಸಾಬೀತುಪಡಿಸಿ ಅಂತ ಮುಖ್ಯಮಂತ್ರಿಗಳು ಸವಾಲು ಹಾಕಿದ್ರು. ಎಂ ಬಿ ಪಾಟೀಲರು ಸವಾಲು ಹಾಕಿದ್ರು. ಎಂ ಬಿ ಪಾಟೀಲರಂತೂ ಪೊಲಿಟಿಕಲ್ ಟರ್ನ್ ಕೊಟ್ಟರು. ಸಂಕ್ರಾಂತಿ ಆದಮೇಲೆ ಎಲ್ಲೇ ಇರುತ್ತೆ JDS ಅನ್ನೋ ಥರ. ಕೇಳಿಸ್ಕೊಳ್ಳಿ ಅದನ್ನ. ಕುಮಾರಸ್ವಾಮಿ 60% ವಾಟ್ ನಿಮ್ಗೇನಾದ್ರು ತೋರಿಸಿದ್ರ? 60% ತಗೊಂಡಿದ್ರು. ಬಸವರಾಜ ಬೊಮ್ಮಾಯಿ ಇರುವಾಗ ಕೆಂಪಣ್ಣವ್ರು ಯಾರು? ಗುತ್ತಿಗೆದಾರ ಸಂಘದ ಅಧ್ಯಕ್ಷರು. ಅವ್ರು ಹೇಳಿದ್ದಲ್ವಾ? ನಾನು ಹೇಳಿದ್ನ? ನಾನು ಆಮೇಲೆ ಹೇಳಿದ್ದು. ಕಮಿಷನ್ ಕೊಡೋರು ಯಾರು? ಕಾಂಟ್ರಾಕ್ಟ್ ತಗೊಳ್ಳೋರು ಸರ್. ತಗೊಳ್ಳೋರು ಇದ್ರ ಸರ್ಕಾರದವರು. ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹಿನ್ನಡೆ ಆದಮೇಲೆ ಅವರ ಅಸ್ತಿತ್ವಕ್ಕೆ, ಪಕ್ಷದ ಅಸ್ತಿತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕ್ಷಿ ಕೊಡಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಈಗ ಹಿಟ್ ಅಂಡ್ ರನ್ ಮಾಡೋದವ್ರದ್ದು ಸ್ವಭಾವ ಇದೆ. ಕುಮಾರಸ್ವಾಮಿ ಅವ್ರದ್ದು ಹಿಟ್ ಅಂಡ್ ರನ್ ಮಾಡುವಂಥ ಸ್ವಭಾವ ಇದೆ. ಅವ್ರಿಗೇನಾಗಿದೆ ಅಂದರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತಿರುತ್ತೆ. ಬೆಳವಣಿಗೆ ಆಗ್ತವೆ, ರಾಜಕೀಯ ಬೆಳವಣಿಗೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಇವತ್ತು ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು. ಗೊತ್ತಿದೆ ನಿಮಗೆ. ಹಿಂಗಾಗಿ ಹತಾಶರಾಗಿದ್ದಾರೆ. ಹತಾಶಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಪಕ್ಷದ 12-13 ಶಾಸಕರನ್ನು ಕಾಂಗ್ರೆಸ್ನವರು ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಹೇಳಿದರು. ಸಂಕ್ರಾಂತಿ ಆದಮೇಲೆ JDS ಉಳಿಯುತ್ತೋ ಇಲ್ವೋ ಅವರೇ ನೋಡ್ಕೊಳ್ಳಿ ಅಂತ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ. ಅದನ್ನು ಅಷ್ಟಕ್ಕೆ ಬಿಡೋಣ. ಅದನ್ನು ಪೊಲಿಟಿಕಲಿ ಆರೋಪಗಳು, ಪ್ರತ್ಯಾರೋಪಗಳು, ಆತಂಕಗಳು ಇತ್ಯಾದಿ ಇತ್ಯಾದಿ. ಯಾವಾಗ ಸಾಕ್ಷಿ ಕೊಟ್ಟು ಮಾತಾಡಿ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರು, ಅದಕ್ಕೆ ಕುಮಾರಸ್ವಾಮಿಯವರು BJP ಸರ್ಕಾರ ಇದ್ದಾಗ 40% ಗೌರ್ಮೆಂಟು ಅಂದಿದ್ರಿ, ನೀವು ಯಾವ ಸಾಕ್ಷಿ ಕೊಟ್ಟಿದ್ರಿ ಅಂತ ಕುಮಾರಸ್ವಾಮಿ ಅವ್ರದ್ದು ಟ್ವೀಟ್ ಇದು. ಆಧಾರ ಇಲ್ಲದೆ ಆರೋಪದ ಮಾತೆಲ್ಲಿ ಬಂತು ಮುಖ್ಯಮಂತ್ರಿಗಳೇ? ತುಮಕೂರಿನ ನಿಮ್ಮ ಪಕ್ಷದ ಮುಖಂಡರೇ ಮಾಡಿದ ಆರೋಪ ಇದು. ಕಾಂಗ್ರೆಸ್ ಸರ್ಕಾರದಲ್ಲೂ 40% ಕಮಿಷನ್ ಎಂಬುದು ಅವರ ಆರೋಪ. ಕಮಿಷನ್ ವ್ಯವಹಾರ ಇಲ್ಲದೆ ಹೋದರೆ ಅವರನ್ನೇ ಕರೆದು ಕೇಳಬೇಕಾಗಿತ್ತು. ಸಿದ್ದರಾಮಯ್ಯನವರೇ, ನೀವು ಪ್ರತಿ ಆರೋಪಕ್ಕೂ ದಾಖಲೆ ಕೊಡಿ ಅಂತಿದ್ದೀರಿ. BJP ಸರ್ಕಾರದ ವೇಳೆ 40% ಪುಟಗಟ್ಟಲೆ ಜಾಹೀರಾತು ಕೊಟ್ಟರಲ್ಲ. ನಿಮ್ಮ ರಾಜಕೀಯ ಜೀವನದಲ್ಲಿ ದಾಖಲೆ ಇಟ್ಟು ಆರೋಪ ಮಾಡಿದ್ದೀರಾ? ದಾವಣಗೆರೆ ಗುತ್ತಿಗೆದಾರ ದಯಾಮರಣ ಕರುಣಿಸಿ ಎಂದು ಪತ್ರ ಬರೆದಿದ್ದಾರೆ. ಬಾಕಿ ಹಣ ಕೊಡಿಸುತ್ತೀರೋ ಅಥವಾ ದಯಾಮರಣ ಕರುಣಿಸುತ್ತೀರೋ? ಇನ್ನಾದರೂ ಕಮಿಷನ್ ದುರಾಸೆ ಬಿಟ್ಟು ಮೊದಲು ಆ ಗುತ್ತಿಗೆದಾರರ ರಕ್ಷಿಸಿ ಅಂತ ಟ್ವೀಟ್ ಮಾಡಿದ್ರು. ಇದರಲ್ಲಿ 2 ವಿಷಯ ಬರುತ್ತೆ. ಏನು? ತುಮಕೂರಿನ ನಿಮ್ಮ ಪಕ್ಷದ ಮುಖಂಡರೇ ಮಾಡಿದ ಆರೋಪ ಇದು. ಹಾಗಂದಾಗ ನಾವು ಯಾವಾಗ ಮಾಡಿದ್ರು, ಯಾರು ಮಾಡಿದ್ರು ಅಂತ ನೋಡಬೇಕು. ಕುಮಾರಸ್ವಾಮಿ ಅವರೇ ಒಂದು ಪೇಪರ್ ಕಟ್ಟಿಂಗನ್ನು ಹಾಕಿದ್ದಾರೆ. ಆಗಸ್ಟ್ 31ನೇ ತಾರೀಕಿನ ಪ್ರೆಸ್ ಮೀಟ್ ಅಂತಿದ್ದು.
ಬಲರಾಮಯ್ಯ ಅನ್ನುವವರು ಆರೋಪ ಮಾಡಿದ್ದಾರೆ ಅಂತ. ಕಾಂಗ್ರೆಸ್ ಆಡಳಿತದಲ್ಲಿ ಹೆಚ್ಚಿನ ಕಮಿಷನ್ ಬೇಡಿಕೆ, ತುಮಕೂರು ಗುತ್ತಿಗೆದಾರರ ಆರೋಪ. ಕಮಿಷನ್ ಹಾವಳಿಗೆ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳದಿದ್ದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ನಿಲ್ಲಿಸಿ ಹೋರಾಟ ನಡೆಸುವುದಾಗಿ ಬಲರಾಮಯ್ಯ ಮತ್ತಿತರ ಸಂಘದ ಪದಾಧಿಕಾರಿಗಳು ಹೇಳಿದರು ಅಂತ ರಿಪೋರ್ಟ್ನಲ್ಲಿದೆ. ಆಗಸ್ಟ್ 31ನೇ ತಾರೀಕಿನ ರಿಪೋರ್ಟ್ ಇದು. ನಾವು ಅವತ್ತೇನು ಪ್ರೆಸ್ ಮೀಟ್ ಮಾಡಿದ್ರೆ ವಿಡಿಯೋ ಇದೆಯಾ ಅಂತ ಚೆಕ್ ಮಾಡಿದ್ವಿ, ಅದು ಏನು ಸಿಕ್ಕಿಲ್ಲ. ಬಟ್ ಆಗಿದ್ದಂತೂ ನಿಜ, ಆರೋಪ ಆಗಿದ್ದಂತೂ ನಿಜ. ನಿಮ್ಮದೇ ಪಕ್ಷದ ಮುಖಂಡರ ಆರೋಪ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಇದರಲ್ಲೆಲ್ಲೂ ಕಾಂಗ್ರೆಸ್ನವರ ಆರೋಪ ಅನ್ನೋದು ಇಲ್ಲ. ಇನ್ನೊಂದು ವಿಷಯ ಬರುತ್ತೆ ಇವರ ಟ್ವೀಟ್ನಲ್ಲಿ. ದಾವಣಗೆರೆಯ ಗುತ್ತಿಗೆದಾರ ದಯಾಮರಣ ಕರುಣಿಸಿ ಎಂದು ಪತ್ರ ಬರೆದಿದ್ದಾರೆ. ಅದು ನಿಜ. ಮೊಹಮ್ಮದ್ ವಜರ್ ಅಂತ ಗುತ್ತಿಗೆದಾರ, ಅವರು ಸುಮಾರು ಕೆಲಸ ಮಾಡಿದ್ದಾರೆ. ಹರಿಹರ ನಗರಸಭೆ ವ್ಯಾಪ್ತಿಯಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ಮಾಡಿದ್ದೀನಿ, 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ CC ಚರಂಡಿ ನಿರ್ಮಾಣ ಮಾಡಿದ್ದೀನಿ, ಕಾಮಗಾರಿ ಮುಗಿದಿದೆ, ಹಣ ಕೇಳಿದ್ರೆ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ. ಮೊಹಮ್ಮದ್ ವಜರ್ ಏನು ಮಾತಾಡಿದ್ರು ಅಂತ ಕೇಳಿಸ್ಕೊಳ್ಳಿ ನೀವು. ಆಗುತ್ತೆ ಅಷ್ಟೇ ಮಾಡ್ಕೊಂಡಿರೋ ಮಾಡೋಣ, ಇದು ಕಾಂಟ್ರಾಕ್ಟ್ ಬಿಟ್ಟೇ ಬಿಡು ಅಂತೇಳಿ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಸರ್ ಇದು. ಯಾಕಂದರೆ ಇವ್ರ ಆಫೀಸರ್ಸ್ಗಳಿಗೆ ನಾವು ಇವ್ರಿಗೆ ಇದನ್ನು ಮಾಡ್ದಂಗೆ ಆಕೈತೆ ಸರ್. ಏನು ಈಗ ಅವ್ರಿಗೆ ಕಮಿಷನ್ನು, ಈ ಕಮಿಷನ್ ಅಂದರೆ ಬೇಡ ಸರ್. ಮೆಟೀರಿಯಲ್ನವರು ನಾನು ಸಾಲ ಪಡೆದಿರೋದು ಅವ್ರ ಜನ ಎಲ್ಲ ಮನೆಗೆ ಬಂದು ಗಲಾಟೆ ಮಾಡ್ತಾರೆ. ಅದ್ರಾಗ ಬೇರೆ ನನ್ನ ಮಗಳು ಮದುವೆ ಫಿಕ್ಸ್ ಆಗಿದೆ ಸರ್. ಈಗ ನನಗೆ ಯಾಕಂದರೆ ನನಗೆ ಈಗ 63 ವರ್ಷ, ಈಗ ಮದುವೆ ಮಾಡ್ಬೇಕು ನಾವು, ಅದು ಫಿಕ್ಸ್ ಆಗಿದೆ. ಈ ಹಣ ಬಿಡುಗಡೆ ಆಗ್ತೈತಿ, ಇವತ್ತು ಬಿಡುಗಡೆ ಆಕೈತಿ, ನಾಳೆ ಬಿಡುಗಡೆ ಆಕೈತಿ ಅಂತ ಹೇಳ್ಕೊಂತನ ಈಗ ಬಿಡುಗಡೆ ಆಗೋದು ಸಾಧ್ಯ ಇಲ್ಲ ಸರ್. ಇದು ಆ ನಮೂನೆ ಆಗಿಬಿಟ್ಟಿದೆ. ನಾನು ಅದಕ್ಕೆ ಈಗೇನು ಸರ್ಕಾರಕ್ಕೆ ಏನು ಮನವಿ ಮಾಡಿದ್ದಾನಂದರೆ, ನನಗೆ ದಯಾಮರಣ ಕೊಟ್ಬಿಡಿ ಸರ್, ಸಾಕು. ನನಗೆ ಇದು ಅಳದ ಸಾಕಾಗಿದೆ, ಅದಕ್ಕೆ ಯಾವುದೂ ಬೇಡ, ನನಗೆ ದಯಾಮರಣ ಕೊಟ್ಬಿಡ್ರಿ. ನಾನು ಸಂತೋಷವಾಗಿ ನಗ್ನಕ್ಕಂತ ಕಣ್ಣು ಮುಚ್ಕೊಂತೀನಿ, ದೇವ್ರು ನೋಡ್ಕೊಳ್ಳಿ ಅಂತೇಳಿ ನನಗೆ ಐತಲ್ಲ CMಗೆ ಪತ್ರ ಬರೆದಿದ್ದೀನಿ, ದಯಾಮಾನ ನನಗೆ ಕೊಡಿ ಅಂತೇಳಿ, ದಯವಿಟ್ಟು ದಯಾಮಾನ ಕೊಡಿ ಅಂತೇಳಿ. ಎಷ್ಟಾಗುತ್ತೆ ಇಷ್ಟೆಲ್ಲ ವಿಷಯ ಬಂತಿದ್ರಲ್ಲಿ. ಮುಖ್ಯಮಂತ್ರಿಗಳು ಹೇಳಿದ್ರು ಕೆಂಪಣ್ಣವರು ಆರೋಪ ಮಾಡಿರಲಿಲ್ವಾ ಅಂತ. ಹೌದು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರಿದ್ದರು, ವಯೋವೃದ್ಧರು. ಈಗ ದಿವಂಗತ ಕೆಂಪಣ್ಣ ಅವರು ಇಲ್ಲ, ತೀರ್ಕೊಂಡಿದ್ದಾರೆ. ಅವರು ಆರೋಪ ಮಾಡಿದರು. ಆವಾಗಿನ ಸರ್ಕಾರ ಕೂಡ ಯಾಕೆ ಗಾಳಿಲಿ ಗುಂಡು ಹೊಡಿತೀರಿ, ಸಾಕ್ಷಿ ಕೊಡಿ. ಯಾವ ಕಾಂಟ್ರಾಕ್ಟ್ನಲ್ಲಿ ಯಾವ ಮಿನಿಸ್ಟ್ರು ಯಾವ ಅಧಿಕಾರಿ 40% ಲಂಚ ಕೇಳ್ದ, ಸಾಕ್ಷಿ ಕೊಡಿ ಅಂದರು. ಕೆಂಪಣ್ಣವರ ಮೇಲೆ ಆವಾಗ ತುಂಬ ಪ್ರೆಷರ್ ಬಿಲ್ಡ್ ಆಗ್ತಾ ಹೋಯಿತು. ಸುಮ್ಮನೆ ಆರೋಪ ಮಾಡಿಬಿಟ್ರು, ಸಾಕ್ಷಿ ಕೊಡಲಿಲ್ಲ ಅಂತ. ಐ ಸ್ಟಿಲ್ ರಿಮೆಂಬರ್. ಯಾರು ಹೇಳ್ರಿ 40% ತಗೊಂಡವರು ಅಂದಿದ್ದಕ್ಕೆ ಕೋಲಾರದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅಂದುಬಿಟ್ಟಿದ್ರು ಕೆಂಪಣ್ಣವರು. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಕೋಲಾರದ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಯಾರಾಗಿದ್ರು ಅವಾಗ? ಮುನಿರತ್ನ. ಕೋಲಾರದ ಜಿಲ್ಲಾ ಉಸ್ತುವಾರಿ ಸಚಿವರು ಮುನಿರತ್ನ ಹೋಗಿ ಡಿಫಮೇಷನ್ ಕೇಸ್ ಹಾಕಿದ್ರು. ಮರ್ಯಾದೆ ತೆಗೆದ್ರೆ ನಂದು ಅಂತ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಒಂದೋ ಸಾಕ್ಷಿ ಕೊಡಿ, ಇಲ್ಲ ತಪ್ಪಾಯಿತು ಅಂತ ಕೇಳಿ ಅಂತ. ಅದರ ಆಧಾರದ ಮೇಲೆ ಕೆಂಪಣ್ಣನ ಅರೆಸ್ಟ್ ಮಾಡಿದ್ರು ಪೊಲೀಸರು ಡಿಫಮೇಷನ್ ಕೇಸ್ನಲ್ಲಿ. ಇಂಥದ್ದೇ ಸಾಕ್ಷಿ ಅನ್ನೋದನ್ನು ಕೆಂಪಣ್ಣವ್ರಿಗೆ ಕೊಡೋಕ್ಕಾಗಲಿಲ್ಲ. ಆವಾಗಲೂ ಐ ಸ್ಟಿಲ್ ರಿಮೆಂಬರ್, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಹೇಳ್ತಾ ಇದ್ರು, ಏನಿದೆ ಸಾಕ್ಷಿ ತಗೊಂಡು ಬನ್ನಿ, ನಮ್ಮ ಹತ್ರ ಸಾಕ್ಷಿ ತಗೊಂಡು ಬಂದರೆ ಇದು ಪ್ರಯೋಜನ ಆಗೋದಿಲ್ಲ ಅಂದರೆ ಲೋಕಾಯುಕ್ತ ಇದೆ, ಲೋಕಾಯುಕ್ತಕ್ಕೆ ಕೊಡಿ. ಐ ಥಿಂಕ್ ACB ಇತ್ತು ಅವಾಗ, ಲೋಕಾಯುಕ್ತನೂ ಇತ್ತು, ಬಟ್ ತನಿಖೆ ಅಧಿಕಾರ ಇರಲಿಲ್ಲ. ಲೋಕಾಯುಕ್ತ ACB ಎರಡೂ ಸಂಸ್ಥೆಗಳಿಂದ ನಮಗೆ ನ್ಯಾಯ ಸಿಗೋದಿಲ್ಲ ಅನ್ನೋದಾದರೆ ಹೈಕೋರ್ಟಿಗೆ ಹೋಗೊಂದು ಅರ್ಜಿ ಹಾಕಿ, ಹಿಂಗೆ 40% ಕಮಿಷನ್ ಕೇಳ್ತಾ ಇದ್ದಾರೆ, ಜೀವನ ಹೆಂಗೆ ಮಾಡೋದು ಅಂತ ಅರ್ಜಿ ಹಾಕಿ ಅಂತ ಎಲ್ಲನೂ ಹೇಳಿದ್ರು. ಬಟ್ ಗುತ್ತಿಗೆದಾರರ ಸಂಘದಿಂದ ಆ ಥರದ್ದು ಯಾವುದೂ ಮೂವ್ ಆಗಲಿಲ್ಲ. ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು, ಅದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಕೊಡಲಿಲ್ಲ, ಇತ್ಯಾದಿ ಮುಗೀತದು. ಸಹಜ, ವಿಪಕ್ಷ ಆದಂಥದ್ದು ಇಂಥದ್ದೊಂದು ಆರೋಪ ಬಂದಾಗ ಅದನ್ನು ಎತ್ಕೊಳ್ತವೆ. ಮತ್ತು ಕಾಂಗ್ರೆಸ್ನವರು ಭಾಳ ಚೆನ್ನಾಗಿ ಕ್ಯಾಂಪೇನ್ ಮಾಡಿದ್ರು. ಏನು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ಸು, 40% ಸರ್ಕಾರ, 40% ಪೇ CM ಅಂತ ಇನ್ನೊಂದು ಕ್ಯಾಂಪೇನ್ ಮಾಡಿದ್ರು. ಇಲೆಕ್ಷನ್ ಆಯಿತು, 136 ಸ್ಥಾನ ನಿರೀಕ್ಷೆಗೂ ಮೀರಿ ಕಾಂಗ್ರೆಸ್ ಗೆದ್ಕೊಂಡಿದೆ. ಈಗ BJP JDS ಮೈತ್ರಿ ಅಲಯನ್ಸು ಅವ್ರು ಹೇಳ್ತಾ ಇದ್ದಾರೆ, ನೀವೇನು ಸಾಕ್ಷಿ ಕೊಟ್ಟಿದ್ರಿ, ನೀವು ಮಾಡಿರಲಿಲ್ವಾ ಕ್ಯಾಂಪೇನು? ಈಗ ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ. ಆವಾಗ ಕೆಂಪಣ್ಣ ಹೇಳಿದರು, ಈಗ ಬಲರಾಮಯ್ಯ ಹೇಳ್ತಾ ಇದ್ದಾರೆ ನೀವು ಕಮಿಷನ್ ಕಡಿಮೆ ಮಾಡ್ತಿರೋ ಕಾಮಗಾರಿ ನಿಲ್ಲಿಸೋಣ ಅಂತ ಕೇಳ್ತಾ ಇದ್ದಾರೆ. ಇನ್ನೊಬ್ಬ ಗುತ್ತಿಗೆದಾರ ದುಡ್ಡು ಕೊಡೋಕ್ಕಾಗದೇ ಇದ್ದರೆ ನನಗೆ ದಯಾಮರಣವನ್ನಾದರೂ ದಯಪಾಲಿಸಿ ಅಂತ ಹೇಳ್ತಾ ಇದ್ದಾರೆ ಅಂತ. ಈಗ ಈ ಬಲರಾಮಯ್ಯನ ಕತೆ ಏನಾಗಿದೆಯೋ ಗೊತ್ತಿಲ್ಲ. ಅಂದರೆ
ಆಗಸ್ಟ್ 31ನೇ ತಾರೀಕು ಮಾಡಿದ ಆರೋಪ ಇದು. ಚೆಕ್ ಮಾಡೋಣ ಅದನ್ನು. ಮೊಹಮ್ಮದ್ ವಜರ್ಗೆ ಏನಾಗುತ್ತೀಗ, ದಯಾಮರಣ ಕೋರಿದವ್ರಿಗೆ ಈ ಕಾಮಗಾರಿಗಳ ಮೇಲೆ ಇನ್ವೆಸ್ಟಿಗೇಷನ್ ಶುರುವಾಗತ್ತೆ. ನೋಡ್ತಾ ಇರಿ ನೀವು. ಕಾಮಗಾರಿ ಯಾರು ಅಪ್ರೂವಲ್ ಕೊಟ್ಟಿದ್ರಪ್ಪ, ಯಾವಾಗ ಕಾಮಗಾರಿ ಮುಗಿಸಿದ್ರಿ, ಹೇಳ್ದಷ್ಟು ಮಾಡಿದ್ದೀರಾ ಇಲ್ವಾ, ಇಂಥ ಪ್ರಶ್ನೆಗಳು ಶುರುವಾಗ್ತವೆ ಈಗ ಮೊಹಮ್ಮದ್ ವಜರ್ಗೆ. ಗುತ್ತಿಗೆದಾರರು ಸಂಕಟ ಹೇಳೋಕ್ಕಾಗದ್ರಿ ಇವ್ರದ್ದು. ಕಾಂಟ್ರಾಕ್ಟ್ ತಗೊಂಡಿರ್ತಾರೆ. ಆ ಪಕ್ಷ ಈ ಪಕ್ಷ ಅಂತಿಲ್ಲ ನಾನು, ಎಲ್ಲ ಪಕ್ಷದಲ್ಲೂ ಭ್ರಷ್ಟಾಚಾರ ಅನ್ನೋದು ಹಾಗೆ ಇದೆ. ವರ್ಕ್ ಆರ್ಡರ್ ತಗೊಳ್ಳೋದಕ್ಕೆ ಆ ಟೆಕ್ನಿಕಲ್ ಟರ್ಮ್ಸ್ ಬರೋದಿಲ್ಲ. ನಾನು ಕೆಲವು ಗುತ್ತಿಗೆದಾರರು ಮಾತಾಡ್ತಾರೆ, ವರ್ಕ್ ಆರ್ಡರ್ ತಗೋಬೇಕು ಅಂದರೆ ಇಷ್ಟು ಕೊಟ್ಟೆ ತಗೋಬೇಕು, ಆಮೇಲೆ ಕೈಯಿಂದ ಮಟೀರಿಯಲ್ ಹಾಕಿ ಕೆಲಸ ಮಾಡಬೇಕು. ಈಗ ಶೌಚಾಲಯ ಕಟ್ಟಿದಾರಲ್ಲ 20 ಲಕ್ಷ ರೂಪಾಯಿ ಹಾಕಿ, ಬಡ್ಡಿ ಸಾಲ ತಂದಿರ್ತಾರೆ ಅವರು. ದುಡ್ಡು ತಂದು ಶೌಚಾಲಯ ಕಟ್ಟಿಸ್ತಾರೆ, ಕಟ್ಟಿಸಿ ಸರ್ಕಾರಕ್ಕೆ ಬಿಲ್ ಕೊಡ್ತಾರೆ, ಇದಾಗಿದೆ ದುಡ್ಡು ಕೊಡಿ ಅಂತ. ಚಪ್ಪಲಿ ಸೌದೋಗ್ಬಿಡ್ತವೆ ಇವರು ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ಚಪ್ಪಲಿ ಸೌದೋಗ್ಬಿಡ್ತವೆ. ಇದಿದ್ದೇ ಆ ಕೆಲವು ಗುತ್ತಿಗೆದಾರರು ಹೇಳ್ತಾರೆ, ಯಾವುದೋ ಕರ್ಮ ಮಾಡಿದ್ದೀವಿ ಅಂತ ಕಾಂಟ್ರಾಕ್ಟ್ ಮಾಡ್ತೀವಿ ನಾವು ಅಂತ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಯಾವ ಸರ್ಕಾರ ಇದ್ದರೂ ಇವ್ರದ್ದು ಹಣೆ ಬರ ಹೀಗೆ ಒದ್ದಾಡಬೇಕು. ಈಗ ಹೇಳ್ತಾ ಇದ್ದಾರೆ ಬಲರಾಮಯ್ಯ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಅಂತ. ಸಾಕ್ಷಿಗಳನ್ನು ಕೊಡಬೇಕು ಅನ್ನುವ ಒತ್ತಡ ರಾಜಕೀಯ ಪಕ್ಷಗಳ ಮೇಲೆ ಇರೋದಿಲ್ಲ. ಈಗೆಲ್ಲ ಪೊಲಿಟಿಕಲ್ ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಹೇಳಿಕೆಗಳನ್ನು ಕೊಡ್ತಾರೆ. 40% ಕಮಿಷನ್ ಆರೋಪವೂ ಅಷ್ಟೇ, 60% ಕಮಿಷನ್ ಆರೋಪವೂ ಅಷ್ಟೇ. ಸಂಜೆ ಡಿಬೇಟ್ನೆಲ್ಲ ನಾನು ಮಾತು ಹೇಳ್ತಾ ಇದ್ದೆ. ಇತ್ತೀಚೆಗೆ ವಿಯೆಟ್ನಾಂನಲ್ಲಿದ್ದೆ ನಾನು. ಭಾರತದಿಂದ ಕರ್ನಾಟಕದಿಂದ ಹೋಗಿ ವಿಯೆಟ್ನಾಂನಲ್ಲಿ ಸೆಟ್ಲಾಗಿರುವ ಉದ್ಯಮಿಯೊಬ್ಬರ ಜೊತೆಗೆ ಮಾತಾಡ್ತಾ ಇದ್ದೆ. ವಿಯೆಟ್ನಾಂ ಇಸ್ ಅ ಕಮ್ಯುನಿಸ್ಟ್ ಕಂಟ್ರಿ. ಭ್ರಷ್ಟಾಚಾರ ಹೆಂಗಿಲ್ಲಿ ಅಂತ ಸಣ್ಣ ಪುಟ್ಟ ಹಂತದಲ್ಲಿದೆ. ಏನೋ ಕೆಲಸ ಮಾಡಿಸ್ಕೊತೀವಿ, ಅವ್ರಿಗೊಂಚೂರು ಕೊಡ್ತೀವಿ, ಅವ್ರನ್ನ ಗೆರೆ ಕೊರೆದು ಇಷ್ಟು ಕೊಡಲೇಬೇಕು ಅಂತ ಕೇಳೋದಿಲ್ಲ. ದುಡ್ಡು ಕೊಟ್ಟರೆ ಸ್ವಲ್ಪ ಬೇಗ ಕೆಲಸ ಆಗುತ್ತಷ್ಟೇ. ಆದರೆ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಹೋದರೆ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿದೆ ಅಂತ. ಹೀ ಸೆಡ್ ಎ ನಂಬರ್, ಎಷ್ಟು ಅನ್ನೋದು ಮರ್ತು ಹೋಯ್ತು ನನಗೆ, $4 million ಹಾಗೇನೋ. ಅಷ್ಟು ಅಥವಾ ಅಷ್ಟಕ್ಕಿಂತ ಹೆಚ್ಚು ಭ್ರಷ್ಟಾಚಾರ ಆರೋಪ ಯಾವುದಾದ್ರೂ ಅಧಿಕಾರಿಯ ಮೇಲೆ ಬಂದು ಅದು ಸಾಬೀತಾದರೆ ಗಲ್ಲು ಶಿಕ್ಷೆ ಇದೆ ನಮ್ಮ ದೇಶದಲ್ಲಿ. ಅಂದರೆ ನಮ್ಮ ದೇಶ ಅಂದರೆ ವಿಯೆಟ್ನಾಂನಲ್ಲಿ ಗಲ್ಲು ಶಿಕ್ಷೆ ಇದೆ. ನೀವು ಇವತ್ತು ಬಂದಿದ್ದೀರಿ, 4 ದಿನಗಳ ಮುಂಚೆ ಒಬ್ಬ ಮಹಿಳಾ ಅಧಿಕಾರಿನ ಗಲ್ಲಿಗೇರಿಸಿದ್ರು ನಮ್ಮಲ್ಲಿ ಭ್ರಷ್ಟಾಚಾರದ ಕಾರಣಕ್ಕೆ ಅಂತ. $4 million ಅಂತಲೇ ಇಟ್ಕೊಳ್ಳಿ. $4 million ಭ್ರಷ್ಟಾಚಾರಕ್ಕೆ ಗಲ್ಲು ಶಿಕ್ಷೆ ಅನ್ನೋದಾದರೆ ಅದಕ್ಕಿಂತ ಕಡಿಮೆ ಭ್ರಷ್ಟಾಚಾರಕ್ಕೆ ಜೈಲು ಶಿಕ್ಷೆನಂತೂ ಇರುತ್ತಲ್ಲಿ. ಜೀವಾವಧಿನೋ 14 ವರ್ಷನೋ ಏನೋ ಒಂದು ಶಿಕ್ಷೆ ಇರುತ್ತೆ. ಯಾವಾಗ ಬರುತ್ತೋ ನಮ್ಮಲ್ಲಿದು? ಐ ಡೋಂಟ್ ನೋ. ನೀವು ಹೀಗೆ ಪೊಲಿಟಿಕಲ್ ಮೈಲೇಜ್ ತೆಗೆದುಕೊಳ್ಳೋದಕ್ಕೆ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಹೋಗೋ ಹಂಗೆ ಆಗಬಾರ್ದು. ಸಂಜೆ ಡಿಬೇಟ್ನಲ್ಲಿ ಕೇಳ್ತಾ ಇದ್ದೆ ನಾನು, ಭ್ರಷ್ಟಾಚಾರವೇ ಇಲ್ಲ ಅಂತ ಹೇಳ್ತೀರಾ ಅಂತ ಕಾಂಗ್ರೆಸ್ ವಕ್ತಾರರಿಗೆ. ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ BJPಗಿಂತಲೂ ಕಡಿಮೆ ಇದೆ ಮತ್ತು ಕಡಿಮೆ ಮಾಡುವ ನಿರಂತರ ಪ್ರಯತ್ನದಲ್ಲಿದ್ದೀವಿ ಅಂತ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.